ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವೈನಾಡು ಇನ್ನೂ ಚೇತರಿಸ್ಕೊಂಡಿಲ್ಲ. ಅಲ್ಲಿ ಬೀಳ್ತಾ ಇರೋ ಮಳೆ ರಕ್ಷಣಾ ಕಾರ್ಯಗಳಿಗೆ ತೊಂದರೆಯನ್ನುಂಟು ಮಾಡ್ತಾ ಇದೆ. ಇಷ್ಟಾದರೂ ಭಾರತೀಯ ಸೇನೆ ಹಾಗೂ ಇನ್ನಿತರ ರಕ್ಷಣಾ ತಂಡಗಳು ನಿರಂತರವಾಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗಳನ್ನು ಮಾಡ್ತಾ ಇವೆ. ಪೂತುಮಲ ಹಾಗೂ ಮೆಪ್ಪಾಡಿಯನ್ನು ಕನೆಕ್ಟ್ ಮಾಡೋದಕ್ಕೆ ಅಂತಲೇ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ 190 ಅಡಿಗಳಷ್ಟು ಉದ್ದದ ಕಬ್ಬಿಣದ ಸೇತುವೆಯನ್ನು ನಿರ್ಮಾಣ ಮಾಡಿದೆ. ಈ ಮೂಲಕ ಎಂಥದ್ದೇ ಪರಿಸ್ಥಿತಿಯಲ್ಲೂ ಭಾರತೀಯ ಸೇನೆ ಜನರ ಜೊತೆಗೆ ನಿಂತುಕೊಳ್ಳುತ್ತೆ ಅನ್ನೋ ಸಂದೇಶವನ್ನು ಕೊಡ್ತಾ ಇದೆ. ಇನ್ನು ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ಅಲ್ಲಿಗೆ ಹೋಗಿರುವ ರಕ್ಷಣಾ ತಂಡಗಳು, ವಾಲಂಟಿಯರುಗಳು ಹಾಗೂ RSSನ ಸ್ವಯಂ ಸೇವಕರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗಾದ್ರೆ ವೈನಾಡಿನ ಪರಿಸ್ಥಿತಿ ಈಗ ಹೇಗಿದೆ? ಅಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಎಷ್ಟು? ಅಲ್ಲಿದ್ದ ಕನ್ನಡಿಗರ ಕಥೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ವೈನಾಡಿಗಾಗಿ ಕೋಟ್ಯಂತರ ಹೃದಯಗಳು ಮರಗುತ್ತಾ ಇವೆ. ಸುಖ ನಿದ್ರೆಯಲ್ಲಿದ್ದ 300ಕ್ಕೂ ಹೆಚ್ಚು ಮಂದಿ ಅಲ್ಲಿ ಚಿರನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಇಷ್ಟು ವರ್ಷಗಳ ಕಾಲ ಅಲ್ಲಿನ ಜನರ ಜೀವನವನ್ನ ಕಾಪಾಡ್ತಾ ಇದ್ದ ನದಿಗಳು ಈಗ ಮರಣ ಸದೃಶವಾಗಿ ಕಾಡಿವೆ. ಅನ್ನ ಕೊಟ್ಟ ಭೂಮಿ ಜೀವ ಕಿತ್ತುಕೊಂಡಿದೆ. ವೈನಾಡಲ್ಲಿ ಹುಡುಕ್ತಾ ಹೋದ್ರೆ ಅದೆಷ್ಟೋ ಮನಮಿಡಿಯುವ ಕಥೆಗಳು ಕೇಳಿ ಬರ್ತಾ ಇವೆ. ಎಲ್ಲೋ ಬಿದ್ದಿರೋ ಫೋಟೋ, ಮುರಿದು ಬಿದ್ದ ಮನೆಗಳು, ನದಿಯಲ್ಲಿ ತೇಲಿ ಬಂದ ಮೃತದೇಹಗಳು, ಭೂಕುಸಿತ ಹಾಗೂ ಪ್ರವಾಹದಿಂದ ಬಚಾವಾಗಿ ಬಂದ ಅದೆಷ್ಟೋ ಅದೃಷ್ಟವಂತರು. ಅವ್ರು ಹೇಳ್ತಾ ಇರೋ ಕಥೆಗಳು ಅಬ್ಬಾ ನಿಜಕ್ಕೂ ಕರಳು ಕಿತ್ತು ಬರೋ ಹಾಗನ್ಸತ್ವೆ. ಅಲ್ಲಿ ಸಾವನ್ನಪ್ಪಿರೋರ ಮತಗಳು ಯಾವುವು, ಗಂಡೆಷ್ಟು, ಹೆಣ್ಣೆಷ್ಟು, ಪುಟ್ಟ ಕಂದಮ್ಮಗಳೆಷ್ಟು, ಯಾರು ಯಾರ ಮಕ್ಕಳು, ಇದು ಯಾವುದರ ಬಗ್ಗೆ ಲೆಕ್ಕ ಇಡೋದಕ್ಕೆ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಪ್ರಕೃತಿಯ ಆಟದ ಮುಂದೆ ಎಲ್ಲವೂ ಕೂಡ ನಗಣ್ಯ ಅನ್ನಿಸ್ತಾ ಇದೆ. ಹಾಗೇನೆ 2013ರ ನಂತರ ಕಂಡು ಬರ್ತಾ ಇರೋ ಘೋರ ದುರಂತಗಳ ಪೈಕಿ ಇದು ಕೂಡ ಒಂದು ಅನ್ನಿಸ್ಕೊಂಡಿದೆ. ಈ ದುರಂತವನ್ನು ಎದುರಿಸುವ ನಿಟ್ಟಲ್ಲಿ ಕೇರಳ ಸರ್ಕಾರ, ಭಾರತ ಸರ್ಕಾರ, ಭಾರತೀಯ ಸೇನೆ, ರಕ್ಷಣಾ ತಂಡಗಳು ಹಾಗೂ ಸ್ಥಳೀಯರು ಪಣ ತೊಟ್ಟಿದ್ದಾರೆ. ಅದರಲ್ಲಿ ಕೇರಳದ ನಾನಾ ಭಾಗಗಳಿಂದ JCB, ಹಿಟಾಚಿಗಳನ್ನ ಸ್ವಯಂ ಪ್ರೇರಿತವಾಗಿ ಘಟನಾ ಸ್ಥಳಕ್ಕೆ ಕಳುಹಿಸಿಕೊಡ್ಲಾಗ್ತಾ ಇದೆ. ಸಾಕಷ್ಟು ಮಂದಿ ರಕ್ಷಣಾ ಕಾರ್ಯವನ್ನ ನಡೆಸ್ತಾ ಇರೋರಿಗೆ ಊಟೋಪಚಾರಗಳನ್ನ ಮಾಡ್ತಾ ಇದ್ದಾರೆ. ನೆರೆಗೆ ಸಿಕ್ಕಿ ಸಾವನ್ನ ಜಯಿಸಿ ಬಂದವರ ಆರೈಕೆ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಮಳೆಯಿಂದ ಸಂಪೂರ್ಣವಾಗಿ ಸಂಪರ್ಕವನ್ನ ಕಳ್ಕೊಂಡಿದ್ದ ಚೋರಲ್ಮಲ ಹಾಗೂ ಮೆಪ್ಪಾಡಿ ನಡುವೆ ಸ್ಟೀಲ್ ಬ್ರಿಡ್ಜ್ ಒಂದನ್ನ ಭಾರತೀಯ ಸೇನೆ ಸಿದ್ಧಪಡಿಸಿದೆ. ಕೇವಲ 36 ಗಂಟೆಗಳಲ್ಲಿ 25 ಟನ್ ತೂಕದ ವಾಹನಗಳು ಕೂಡ ಓಡಾಡುವಂತಹ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿರೋದು ಮದ್ರಾಸ್ ರೆಜಿಮೆಂಟ್ನ ಹೆಮ್ಮೆಯ ಸಂಕೇತವಾಗಿ ಗುರುತಿಸಿಕೊಳ್ತಾ ಇದೆ. ಈಗಾಗಲೇ ಆ ಸೇತುವೆ ಮೇಲೆ ಅಗತ್ಯ ವಾಹನಗಳು, ಸೇನಾ ವಾಹನಗಳು ಓಡಾಟವನ್ನು ಆರಂಭ ಮಾಡಿವೆ. ಈ ಸೇತುವೆಯ ನಿರ್ಮಾಣದಿಂದ ಭಾರತೀಯ ಸೇನೆಯ ಹೆಲಿಕಾಪ್ಟರ್ಗಳ ಮೇಲಿನ ಒತ್ತಡ ಕಡಿಮೆಯಾಗಿದೆ. ಭೂಕುಸಿತಕ್ಕೆ ಸಿಕ್ಕಿ ಬದುಕುಳಿದವರ ರಕ್ಷಣೆಗೆ ಈ ಬ್ರಿಡ್ಜ್ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸೇತುವೆ ನೋಡೋದಕ್ಕೆ ತುಂಬಾ ಸುಲಭವಾಗಿ ಕಾಣುತ್ತೆ. ಆದರೆ ಗೆಳೆಯರೆ, ಇದನ್ನ ನಿರ್ಮಿಸುವಾಗ ಭಾರತೀಯ ಸೇನೆಯ ಯೋಧರು ಯಾವುದೇ ಮೆಷಿನರಿಗಳನ್ನು ಬಳಸಿಲ್ಲ. ಅಲ್ಲಿ ಪ್ರತಿಯೊಂದು ಕಬ್ಬಿಣದ ಆಂಗಲ್ ಅನ್ನು ಕೂಡ ಸೈನಿಕರೇ ಹೊತ್ತುಕೊಂಡು ಬಂದು ಅದನ್ನ ಬೇಕಾದ ರೀತಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸುರಿತಿರೋ ಮಳೆಯಲ್ಲಿ ಹಗಲು ರಾತ್ರಿ ಅನ್ನದೇ ನಿರಂತರವಾಗಿ 36 ಗಂಟೆಗಳ ಕಾಲ ಕೆಲಸ ಮಾಡಿ ಈ ಸೇತುವೆಯನ್ನ ನಮ್ಮ ಯೋಧರು ನಿರ್ಮಾಣ ಮಾಡಿದ್ದಾರೆ. ಬುಧವಾರ ಬೆಳಗ್ಗೆ 9:00ವರೆಗೆ ಸೇತುವೆ ನಿರ್ಮಾಣ ಕಾರ್ಯವನ್ನ ಆರಂಭ ಮಾಡಿದ ಸೇನಾಪಡೆ ಗುರುವಾರ ಸಂಜೆ 5:30ರ ಹೊತ್ತಿಗೆ ಅದನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸಿತ್ತು. ಇನ್ನು ಜನರಿಗೆ ಕೂಡ ಈ ಸೇತುವೆ ಎಷ್ಟು ಸುಭದ್ರವಾಗಿದೆ ಅನ್ನೋದನ್ನ ತಿಳಿಸೋದಕ್ಕಾಗಿ ಅಲ್ಲಿ ಮೊದಲಿಗೆ ಸೇನಾ ವಾಹನಗಳೇ ಸಂಚಾರ ಮಾಡಿದ್ವು. ಈ ಮೂಲಕ ಗಿರಿಕಂದರಗಳಲ್ಲಿ ಸಿಲುಕಿರುವ ಹಾಗೂ ಕುಸಿದು ಬಿದ್ದ ಮನೆಗಳಲ್ಲಿ ಹಾಗೂ ಇನ್ನಿತರ ಜಾಗಗಳಲ್ಲಿ ಸಿಕ್ಕಿಕೊಂಡಿರುವ ಜನರನ್ನ ಹುಡುಕೋದಿಕ್ಕೆ, ಅವರನ್ನ ರಕ್ಷಣೆ ಮಾಡೋದಿಕ್ಕೆ, ತುರ್ತಾಗಿ ಆಸ್ಪತ್ರೆಗಳಿಗೆ ಸಾಗಿಸೋದಿಕ್ಕೆ ಅನುಕೂಲವಾಗೋ ಹಾಗೆ ಈ ಸೇತುವೆ ಕೆಲಸ ಮಾಡುತ್ತೆ ಅನ್ನೋ ಮಾಹಿತಿಯನ್ನ ಸೇನೆ ಕೊಟ್ಟಿದೆ. ಈಗಾಗಲೇ ಅಲ್ಲಿ 40ಕ್ಕೂ ಹೆಚ್ಚು ರಕ್ಷಣಾ ತಂಡಗಳು ನೆರೆಪೀಡಿತ ಪ್ರದೇಶದಲ್ಲಿ ಬದುಕಿರುವವರನ್ನ ಹಾಗೆ ಮೃತರ ದೇಹವನ್ನು ಕೂಡ ಹುಡುಕುವ ಕೆಲಸವನ್ನ ಮಾಡ್ತಾ ಇವೆ. ಸದ್ಯಕ್ಕೆ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 300ರನ್ನ ದಾಟಿದ್ದು, ಆ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಇನ್ನು ಈ ದುರಂತದಲ್ಲಿ ನಮ್ಮ ಕನ್ನಡಿಗರು ಕೂಡ ಒಂದಷ್ಟು ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದಷ್ಟು ಮಂದಿ ಕಣ್ಮರೆ ಆಗಿದ್ದಾರೆ. ವೈನಾಡಿನ ಭೂಕುಸಿತದಲ್ಲಿ ಮೃತಪಟ್ಟ ಕನ್ನಡಿಗರ ಪೈಕಿ ಚಾಮರಾಜನಗರ ಮತ್ತು ಮಂಡ್ಯ ಮೂಲದ ಜನ ಹೆಚ್ಚಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ 50 ವರ್ಷದ ರಾಜೇಂದ್ರ, 45 ವರ್ಷದ ರತ್ನಮ್ಮ ಮೃತಪಟ್ಟಿದ್ದಾರೆ. ಈ ದಂಪತಿ 6 ತಿಂಗಳ ಹಿಂದಷ್ಟೇ ಚೂರಲ್ಮಲೆಯಲ್ಲಿ ತಮ್ಮ ಕನಸಿನ ಮನೆಯನ್ನ ಕಟ್ಟಿಕೊಂಡಿದ್ರಂತೆ. ಕೆಲಸಕ್ಕಾಗಿ ಕೇರಳಕ್ಕೆ ಹೋಗಿದ್ದ ದಂಪತಿ ಚೂರಲ್ಮಲೈನ ಎಸ್ಟೇಟ್ ಅಲ್ಲಿ ಕೆಲಸ ಮಾಡಿಕೊಂಡಿದ್ರು. ಹಲವು ವರ್ಷಗಳ ಪರಿಶ್ರಮದಿಂದ ಅಲ್ಲೊಂದು ಜಾಗ ಖರೀದಿಸಿ ಅಲ್ಲೇ ತಮ್ಮ ಸ್ವಂತ ಗೂಡೊಂದನ್ನು ಕೂಡ ಕಟ್ಟಿಕೊಂಡಿದ್ರು. ಆ ಮನೆಯಲ್ಲಿ ನೆಮ್ಮದಿಯಾಗಿ ಬಾಳಬೇಕಾಗಿದ್ದ ದಂಪತಿ ತಮ್ಮ ಕನಸಿನ ಮನೆಯ ಜೊತೆಯಲ್ಲೇ ಕಣ್ಮರೆಯಾಗಿ ಹೋಗಿದ್ದಾರೆ. ಇವರು ಜೊತೆಗೆ
ಚಾಮರಾಜನಗರ ಜಿಲ್ಲೆಯ 62 ವರ್ಷದ ಪುಟ್ಟಸಿದ್ದ ಶೆಟ್ಟಿ ಹಾಗೂ 50 ವರ್ಷದ ರಾಣಿ ಅನ್ನೋರು ಕೂಡ ಸಾವನ್ನಪ್ಪಿದ್ದಾರೆ. ಪುಟ್ಟಸಿದ್ದ ಶೆಟ್ಟಿ ಹಾಗೂ ರಾಣಿ ದಂಪತಿ ವೈನಾಡಿನ ಮೆಪ್ಪಾಡಿಯಲ್ಲಿ ವಾಸ ಇದ್ರು. ಇನ್ನು ಮಂಡ್ಯದ KR ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದ ಕುಟುಂಬವೊಂದು ಭೂಕುಸಿತದಲ್ಲಿ ಇಬ್ಬರನ್ನು ಕಳ್ಕೊಂಡಿದೆ. ಅಜ್ಜಿ ಲೀಲಾವತಿ ಹಾಗೂ ಮೊಮ್ಮಗ ನಿಹಾಲ್ ಅಲ್ಲಿ ಮೃತಪಟ್ಟಿದ್ದು ಅವರ ದೇಹ ಕೂಡ ಪತ್ತೆಯಾಗಿದೆ. ಈ ಬಾಲಕ ನಿಹಾಲ್ನ ತಂದೆ ಅನಿಲ್, ತಾಯಿ ಝಾನ್ಸಿ ಹಾಗೂ ತಾತ ದೇವರಾಜು ಭೂಕುಸಿತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೆ ಕೇರಳದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಂದಹಾಗೆ ಈ ಕುಟುಂಬ ಕೇರಳದ ಮುಂಡಕೈಯಲ್ಲಿ ನೆಲೆಸಿತ್ತು. ಇನ್ನು ಮೆಪ್ಪಾಡಿಯಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದ ಕೊಡಗಿನ ವಿರಾಜಪೇಟೆ ತಾಲೂಕಿನ ಗುಹ್ಯ ಗ್ರಾಮದ ರವಿ ಕವಿತಾ ದಂಪತಿಯ ಪುತ್ರ 9 ವರ್ಷದ ರೋಹಿತ್ ಮೃತಪಟ್ಟಿದ್ದಾನೆ. ಇನ್ನು ಮಂಡ್ಯದ ಮಳವಳ್ಳಿಯ ಸಾವಿತ್ರಿ, ಭೂಕುಸಿತದಲ್ಲಿ ನಾಪತ್ತೆಯಾಗಿರುವ ಸಬಿತಾ ಅವರ ಪುತ್ರ ಅಚ್ಚು ಮತ್ತು ಶ್ರೀಕುಟ್ಟಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಚಾಮರಾಜನಗರದ 4, ವಿರಾಜಪೇಟೆಯ ಬಾಲಕ ಹಾಗೂ ಮಂಡ್ಯ ಮೂಲದ 5 ಶವಗಳು ಪತ್ತೆಯಾಗಿದ್ದು ಮೃತಪಟ್ಟವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಇನ್ನು ಚಾಮರಾಜನಗರದ ಇರಸವಾಡಿ ಮೂಲದ ರಾಜನ್ ಹಾಗೂ ರಜನಿ ದಂಪತಿ ಕೂಡ ನಾಪತ್ತೆಯಾಗಿದ್ದಾರೆ. ಈ ದಂಪತಿ ಕಳೆದ 30 ವರ್ಷಗಳಿಂದ ಕೇರಳದ ಚುರಲ್ಮಲೈಯಲ್ಲಿ ವಾಸ ಮಾಡ್ತಾ ಇದ್ರು. ಇನ್ನು 10 ವರ್ಷದ ಗುರಮಲ್ಲನ್, 43 ವರ್ಷದ ಸಬಿತಾ, 50 ವರ್ಷದ ಶಿವಣ್ಣ, 39 ವರ್ಷದ ಅಪ್ಪಣ್ಣ, 13 ವರ್ಷದ ಅಶ್ವಿನ್, 11 ವರ್ಷದ ಜೀತು, 35 ವರ್ಷದ ದಿವ್ಯಾ ಹಾಗೂ 48 ವರ್ಷದ ರತ್ನ ಇವರೆಲ್ಲ ಕೂಡ ಕರ್ನಾಟಕದವರೇ ಆಗಿದ್ದು ಇವರು ಯಾರು, ಎಲ್ಲಿದ್ದಾರೆ, ಏನಾದರೂ ಅನ್ನೋದು ಇದುವರೆಗೆ ಗೊತ್ತಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಉತ್ತರ ಭಾರತದಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ವೈನಾಡಿಗೆ ತೆರಳಿದ್ದ 4 ಪ್ರವಾಸಿಗರ ಪೈಕಿ 2 ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರನ್ನ ಕರ್ಕೊಂಡು ಹೋಗಿದ್ದ ಬೆಂಗಳೂರಿನ ಕಾರ್ ಚಾಲಕ ಸುರಕ್ಷಿತವಾಗಿದ್ದಾನೆ. ಇನ್ನು ಭೂಕುಸಿತದಿಂದ ತೊಂದರೆಗೊಳಗಾದವರಿಗೆ ಮೆಪ್ಪಾಡಿಯ ಸೇಂಟ್ ಜೋಸೆಫ್ ಹೈಸ್ಕೂಲಲ್ಲಿ ಆಶ್ರಯವನ್ನು ಒದಗಿಸಿಕೊಡಲಾಗಿದೆ. ಇಲ್ಲಿ ಕೂಡ ಸುಮಾರು 40 ಜನ ಕನ್ನಡಿಗರಿದ್ದಾರೆ. ಇನ್ನು ಈ ಭೂಕುಸಿತ ಹೇಗಾಯಿತು ಅನ್ನೋದನ್ನ ಇಸ್ರೋದ ಸ್ಯಾಟಲೈಟ್ ಇಮೇಜ್ಗಳು ರಿವೀಲ್ ಮಾಡಿವೆ. ಈ ಭೂಕುಸಿತ 1550 ಮೀಟರ್ ಎತ್ತರದಲ್ಲಿ ಸಂಭವಿಸಿದ್ದು ಸರಿಸುಮಾರು 86,000 ಚದರ ಮೀಟರ್ನಷ್ಟು ಭೂಮಿ ಕುಸಿದು ಬಂದಿದೆಯಂತೆ. ಈ ಇಮೇಜ್ಗಳಲ್ಲಿ ಸಾಮಾನ್ಯವಾಗಿ ನದಿ ಹರಿದು ಬರುವ ಜಾಗದ ಮೇಲ್ಭಾಗದಲ್ಲಿ ಗುಡ್ಡ ಕುಸಿದಿರುವುದು ಸ್ಪಷ್ಟವಾಗಿ ಕಾಣುತ್ತೆ. ಅಷ್ಟೇ ಅಲ್ಲದೆ ಭಾರಿ ಪ್ರಮಾಣದ ಮಳೆ ಅಲ್ಲಿನ ಇನ್ನಷ್ಟು ಮಣ್ಣು ಜಾರೋ ಹಾಗೆ ಮಾಡಿದ್ದು ಆ ಮಣ್ಣು ಇಷ್ಟೆಲ್ಲ ಸಮಸ್ಯೆಗಳನ್ನು ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಹೊತ್ತಲ್ಲಿ ಮಾಧವ್ ಗಾಡ್ಗಿಲ್ ಅವರ ವರದಿಯನ್ನು ಕೇರಳ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದೇ ಇಷ್ಟಕ್ಕೆಲ್ಲ ಕಾರಣ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಇಲ್ಲಿ ಮನುಷ್ಯನ ಹಸ್ತಕ್ಷೇಪದಿಂದಲೇ ಈ ರೀತಿಯ ಘಟನೆಗಳು ಸಂಭವಿಸಿವೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೂ ಕೂಡ ಅದನ್ನು ಒಪ್ಪುವ ಮನಸ್ಥಿತಿ ಮಾತ್ರ ಯಾರಲ್ಲೂ ಇಲ್ಲ. ಯಾಕೆಂದ್ರೆ ಜನ ಅದನ್ನು ಒಪ್ಪಿದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಬೇಕಾಗತ್ತೆ, ಪ್ರಕೃತಿಯಲ್ಲಿ ತಮ್ಮ ಹಸ್ತಕ್ಷೇಪವನ್ನು ನಿಲ್ಲಿಸಬೇಕಾಗತ್ತೆ. ಹೀಗಾಗಿ ಸತ್ಯವನ್ನು ಒಪ್ಪಿಕೊಳ್ಳೋ ಧೈರ್ಯವನ್ನ ಮನುಷ್ಯ ಯಾವುದೇ ಕಾರಣಕ್ಕೂ ಮಾಡೋದಿಕ್ಕೆ ಹೋಗೋದಿಲ್ಲ. ಸೊ ವರದಿಗಳ ರೂಪದಲ್ಲೇ ಎಲ್ಲ ಸತ್ಯಗಳು ಉಳ್ಕೊಂಡು ಬಿಡುತ್ತವೆ. ಇಲ್ಲಿ ವೈನಾಡಿನ ಘಟನೆ ಮಾಸುವ ಮುನ್ನಾನೇ ಕೊಡಗಲ್ಲಿ ಭೂಕುಸಿತ ಉಂಟಾಗಿದೆ. ಶ್ರೀಮಂಗಲಾವಳಿ ಗುಡ್ಡ ಕುಸಿದಿದ್ದು 20ಕ್ಕೂ ಹೆಚ್ಚು ಮನೆಗಳಲ್ಲಿ ಸಂಪರ್ಕವನ್ನು ಕಳ್ಕೊಂಡಿದ್ವು. ಆ ಪ್ರದೇಶಕ್ಕೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಪರಿಹಾರ ಕೆಲಸಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಗೆಳೆಯರೆ, ವೈನಾಡಿನ ದುರಂತ ನಮ್ಮ ರಾಜ್ಯಕ್ಕೆ ಕೂಡ ಒಂದು ಎಚ್ಚರಿಕೆ ಆಗ್ತಾ ಇದ್ದು ಕರ್ನಾಟಕದ ಸರ್ಕಾರ ಇದನ್ನ ಹೇಗೆ ನಿಭಾಯಿಸುತ್ತೆ, ಮುಂದಿನ ದಿನಗಳಲ್ಲಿ ಇಂಥ ಅನಾಹುತಗಳು ಹೆಚ್ಚು ಆಗದೇ ಇರೋ ಥರ ಹೇಗೆ ನೋಡಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ವೈನಾಡಿನ ಇವತ್ತಿನ ಪರಿಸ್ಥಿತಿ ಮತ್ತು ದುರಂತದಲ್ಲಿ ಬಲಿಯಾದ ರಾಜ್ಯದ ನತದೃಷ್ಟರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.